ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ಮಸಿ ಆಫೀಸರ್ ಅಸೋಸಿಯೇಷನ್ನ ಉತ್ತರ ಕನ್ನಡ ಜಿಲ್ಲೆ ವಿಭಾಗಕ್ಕೆ ಪುನರಾಯ್ಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡ ವತಿಯಿಂದ ದಿನಾಂಕ 11/5/2024 ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ಫಾರ್ಮಸಿ ಅಧಿಕಾರಿಯವರ ಪುನರ್ಮನನ ತರಬೇತಿ ಕಾರ್ಯಕ್ರಮ ದಾಂಡೇಲಿಯ ಜಂಗಲ್ ವೈಬ್ಸ್ ರೆಸಾರ್ಟ್ನಲ್ಲಿ ಜರುಗಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ವಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಾರ್ಷಿಕ ವರದಿ 2024 ಬಿಡುಗಡೆಗೊಳಿಸಿ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಸಂಘದ ಕಾರ್ಯಚಟುವಟಿಕೆಗಳು ರಾಜ್ಯಾದ್ಯಂತ ಕೂಡ ಮೆಚ್ಚುಗೆ ಗಳಿಸಿದ್ದು ಎಲ್ಲ ಸಂಘಕ್ಕೂ ಮಾದರಿಯಾಗಿವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಭೆಯಲ್ಲಿ ನೂತನ ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸುವ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ 2ನೇ ಬಾರಿಗೆ ಮಹೇಶ್ ಡಿ ನಾಯ್ಕ್ ಇವರನ್ನು ಅಧ್ಯಕ್ಷರೆಂದು ಸರ್ವಾನುಮತದಿಂದ ಘೋಷಿಸಲಾಯಿತು. ನಂತರ ನೂತನ ಕಾರ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಯಿತು. ಗೌರವಾಧ್ಯಕ್ಷರಾಗಿ ಶರಣಪ್ಪ ಗೊಜ್ಜನೂರ್ ಹಾಗೂ ಉಪಾಧ್ಯಕ್ಷರಾಗಿ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ವಿಜಯಕುಮಾರ್ ತೇರ್ದಾಳ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ ಪಮ್ಮಾರ್, ಖಜಾಂಚಿಯಾಗಿ ಶೈಲೇಶ್ ಹೆಗಡೆ, ರಾಜ್ಯ ಪರಿಷತ್ ಸದಸ್ಯರಾಗಿ ಶಿವಕುಮಾರ್ ಕೊಪ್ಪದ, ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ರಾಬಿಯಾ ದೇಸೂರು ಹಾಗೂ ನೂತನ ಕೆ ನಾಯ್ಕ್ ರವರನ್ನು ಮುಂದುವರೆಸಲು ತೀರ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಜಿ ಕ್ರಿಮ್ಸ್ ಕಾರವಾರ ಇವರು ಫುಡ್ ಅಂಡ್ ಡ್ರಗ್ಸ್ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮವನ್ನು ಶರಣಪ್ಪ ಗೋಜನೂರ್ ರವರು ನಡೆಸಿಕೊಟ್ಟರು. ಮಧುಕರ್ ಶೆಟ್ಟಿ ಎಲ್ಲರನ್ನೂ ಸ್ವಾಗತಿಸಿದರು. ಹಿರಿಯ ಫಾರ್ಮಸಿ ಅಧಿಕಾರಿ ರಾಘವೇಂದ್ರ ಹೊಳ್ಳ ಇವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರವಾರದ ಬಾಲಮಂದಿರಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದ 2 ಹುಡುಗಿಯರು ನಾಪತ್ತೆ. ಪ್ರಕರಣ ದಾಖಲು. ಶಿರಸಿಯ ಗಣೇಶನಗರದ ಗೋಸಾವಿ ಗಲ್ಲಿಯ ನಿವಾಸಿಗಳಾದ ಗುಜರಿ ವ್ಯಾಪಾರದ ಶೋಭಾ ಮತ್ತು ಯುವರಾಜ ಗೋಸಾವಿ ದಂಪತಿಗಳ ಮಗಳಾದ 14 ವರ್ಷ ವಯಸ್ಸಿನ ಸಂಜನಾ ಗೋಸಾವಿ ಮತ್ತು ಯುವರಾಜ ಗೋಸಾವಿ ತಮ್ಮನ ಮಗಳಾದ 12 ವರ್ಷ ವಯಸ್ಸಿನ ಅರ್ಚನಾ ಎಂಬ ಹುಡುಗಿಯರು ನಾಪತ್ತೆಯಾದವರಾಗಿದ್ದಾರೆ. ಶನಿವಾರ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಗಣೇಶನಗರದ ಗೋಸಾವಿ ಗಲ್ಲಿಯಲ್ಲಿರುವ ತಮ್ಮ ಮನೆಯಲ್ಲಿ ತಾವು ಕಲಿಯುತ್ತಿರುವ ಕಾರವಾರದ ಬಾಲಮಂದಿರಕ್ಕೆ ಹೋಗುವುದಾಗಿ ಹೇಳಿ ಹೋದ ಸಂಜನಾ ಮತ್ತು ಅರ್ಚನಾರನ್ನು ಯಾರೋ ಆರೋಪಿತರು ಪುಸಲಾಯಿಸಿ ಅಪಹರಣ ಮಾಡಿಕೊಂಡು ಹೋಗಿದ್ದು ಕೂಡಲೇ ಹುಡುಕಿ ಕೊಡುವಂತೆ ಶೋಭಾ ಗೋಸಾವಿಯವರು ಭಾನುವಾರದಂದು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಾಣೆಯಾದ ಹುಡುಗಿ ಸಂಜನಾ 14 ವರ್ಷ ವಯಸ್ಸಿನವಳಾಗಿದ್ದು 7ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ. 4 ಅಡಿ 2 ಇಂಚು ಎತ್ತರ, ಗೋಧಿ ಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು, ಬಾಬ್ ಕಟ್ ಮಾಡಿದ ಕಪ್ಪು ಕೂದಲು ಹೊಂದಿದ್ದು ಗುಲಾಬಿ ಚೂಡಿದಾರ್ ಧರಿಸಿರುತ್ತಾಳೆ. ಈಕೆ ಕನ್ನಡ, ಹಿಂದಿ, ಮರಾಠಿ ಮಾತನಾಡುತ್ತಾಳೆ. ಅರ್ಚನಾ ಇವಳು 12 ವರ್ಷ ಪ್ರಾಯದವಳಾಗಿದ್ದು 3ನೇ ತರಗತಿಯಲ್ಲಿ ಕಲಿಯುತ್ತಿರುತ್ತಾಳೆ. 4 ಅಡಿ ಎತ್ತರವಿದ್ದು ಗೋಧಿ ಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು ಹೊಂದಿರುತ್ತಾಳೆ. ಬಿಳಿ ಬಣ್ಣದ ಚೂಡಿದಾರ ಧರಿಸಿರುತ್ತಾಳೆ. ಈಕೆಗೆ ಕನ್ನಡ, ಹಿಂದಿ, ಮರಾಠಿ ಮಾತನಾಡಲು ಬರುತ್ತದೆ. ಮೇಲ್ಕಂಡ ಚೆಹರೆಯುಳ್ಳ ಅಪಹರಣಕ್ಕೊಳಗಾದ ಹುಡುಗಿಯರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ತಮ್ಮ ಸಮೀಪದ ಪೊಲೀಸ್ ಠಾಣೆಯಲ್ಲಿ ಅಥವಾ ಶಿರಸಿ ನಗರ ಪೊಲೀಸ್ ಠಾಣೆ ಅಥವಾ ಕಾರವಾರ ಜಿಲ್ಲಾ ಪೊಲೀಸ್ ನಿಸ್ತಂತು ಕೇಂದ್ರಕ್ಕೆ ಮಾಹಿತಿ ನೀಡಲು ಕೋರಲಾಗಿದೆ. ಶಿರಸಿ ನಗರ ಪೊಲೀಸ್ ಠಾಣೆಯ 9480805264 ಅಥವಾ 0838422660 ಈ ನಂಬರ್ಗೆ ಸಂಪರ್ಕಿಸಲು ಕೋರಲಾಗಿದೆ. ಶಿರಸಿಯಲ್ಲಿ ಭಾರೀ ಮಳೆ, ರಸ್ತೆಯ ಮೇಲೆ ಚರಂಡಿಯ ಕೊಳೆ. ಶಿರಸಿಯ ಅವೈಜ್ಞಾನಿಕ ಚರಂಡಿಯಿಂದಾಗಿ ಮಳೆಯ ನೀರು ಚರಂಡಿ ತುಂಬಿ ರಸ್ತೆಯ ಮೇಲೆ ಹರಿದು ಸಂಪೂರ್ಣ ರಸ್ತೆಯ ಮೇಲೆ ಕೊಳಚೆ ತುಂಬಿಕೊಂಡ ಘಟನೆ ನಡೆದಿದೆ. ಪವನ್ ಬಾರ್ ಮತ್ತು ದಿನೇಶ್ ಶೆಟ್ಟಿ ಆಸ್ಪತ್ರೆಗೆ ಸಾಗುವ ರಸ್ತೆಯಲ್ಲಿ ಅಕ್ಷರಶಃ ಕೊಳಚೆ ತುಂಬಿಕೊಂಡಿದೆ. ದ್ವಿಚಕ್ರ ವಾಹನದ ಮೇಲೂ ಸಾಗಲಾರದಷ್ಟು ಪ್ರಮಾಣದಲ್ಲಿ ರಸ್ತೆ ಮೇಲೆ ಕೊಳಚೆ ಸಂಗ್ರಹವಾಗಿದೆ. ಮಳೆಗಾಲ ಬಂದರೂ ಚರಂಡಿ ಸ್ವಚ್ಛಗೊಳಿಸಿದ ನಗರಸಭೆಯ ನಿರ್ಲಕ್ಷ್ಯತನದ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ದುಂಡಶಿ ನಗರದಲ್ಲೂ ರಸ್ತೆಯಲ್ಲಿ ನೀರು ನಿಂತು ಓಡಾಡಲಾಗದ ಪರಿಸ್ಥಿತಿ ಉಂಟಾಗಿತ್ತು. ಸರ್ಕಾರಿ ಆಸ್ಪತ್ರೆಯ ಎದುರು ಮಣ್ಣು ಕೊಚ್ಚಿಕೊಂಡು ಬಂದು ರಸ್ತೆಯಲ್ಲಿ ಶೇಖರವಾಗಿ ಬೈಕ್ ಸವಾರರು ಆತಂಕದಿಂದ ಸಾಗುವಂತಾಗಿತ್ತು. ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಗಣೇಶನಗರದಲ್ಲಿ ತೆರವುಗೊಳಿಸದ ಬಂಡಿಂಗ್ಸ್ಗಳು ಮಳೆ ಗಾಳಿಗೆ ಹರಿದು ನೇತಾಡುತ್ತಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಅಪಾಯ ತಂದೊಡ್ಡುವ ಸಾಧ್ಯತೆ ಇದೆ. ವಿದ್ಯುತ್ ತಂತಿಗಳ ಸಂಪರ್ಕಕ್ಕೆ ಬಂದಲ್ಲಿ ಅನಾಹುತ ಜರುಗುವುದು ನಿಶ್ಚಿತ. ಒಂದೇ ಮಳೆಗೆ ಶಿರಸಿ ನಗರ ಅವ್ಯವಸ್ಥೆಯ ಗೂಡಂತಾಗಿದೆ.
ಅನಿರೀಕ್ಷಿತ ಮಳೆಗೆ ಕೊಚ್ಚಿ ಹೋದ ದಾಸನಕೊಪ್ಪ ಸಂತೆ. ಶಿರಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಸಂಜೆ ಹೊತ್ತಿಗೆ ಭಾರೀ ಮಳೆ ಸುರಿದಿದ್ದು ಅಂಗಡಿ ಮುಂಗಟ್ಟುಗಳು ಚೆಲ್ಲಾಪಿಲ್ಲಿಯಾಗಿವೆ. ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇಳೆ ತಂಪಾಗಿದ್ದು ಹೌದಾದರೂ ಇದನ್ನು ನಿರೀಕ್ಷಿಸಿರದ ಅಂಗಡಿಕಾರರು ಪರದಾಡುವಂತಾಯಿತು. ಸಂತೆಗೆ ಸೇರಿದ್ದ ಜನರು ಒದ್ದೆ ಮುದ್ದೆಯಾಗಿದ್ದರು. ಬಿಸಿಲು ತಡೆಯಲು ಹಾಕಿದ್ದ ಪ್ಲಾಸ್ಟಿಕ್ ಹೊದಿಕೆ ಗಾಳಿಗೆ ಸಿಕ್ಕು ಕಿತ್ತು ಹೋಗಿದ್ದರಿಂದ ತಂದ ದಿನಸಿಗಳು ವಸ್ತುಗಳು ಹಾನಿಗೀಡಾದವು. ಸಂತೆಪೇಟೆ ಗೊಂದಲದ ಗೂಡಾಗಿತ್ತು.